ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ, ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್, ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಈಗ ಟೈಮ್ ಆಲ್ರೆಡಿ ತಿಂಡಿ ಟೈಮ್ ಆಗಿದೆ. ತಿಂಡಿ ರೆಡಿ ಮಾಡ್ತಾ ಇದ್ದೀನಿ. ತಿಂಡಿ ಬಂದು ಇವತ್ತು ಸ್ಪೆಷಲ್, ಏಕೆಂದರೆ ನ್ಯೂ ಇಯರ್ ಆದಮೇಲೆ ಡಿಫ್ರೆಂಟ್ ಆಗಿರಲಿ ಇವತ್ತು ಅಂದ್ಬಿಟ್ಟು ಇಡ್ಲಿ ಮತ್ತು ಇಟ್ಕಿದ ಬೇಳೆ ಸಾಂಬಾರು ಮಾಡ್ತಾಯಿದ್ದೀನಿ. ಬನ್ನಿ, ಇಟ್ಕಿದ ಬೇಳೆ ತೊಳೆದಿಟ್ಕೊಂಡಿದ್ದೀನಿ. ಇಲ್ಲಿ ಇಡ್ಲಿ ಕೂಡ ಬೇಯ್ತಾ ಇದೆ. ಇಲ್ಲಿ ಇಡ್ಲಿ ಸಾಂಬಾರಿಗೆ ರೆಡಿ ಮಾಡಲಿಕ್ಕೆ ಕುಕ್ಕರ್ ಇಟ್ಕೊಂಡಿದ್ದೀನಿ ಆಲ್ರೆಡಿ. ಇಲ್ಲಿ ಬಂದು ಮಸಾಲೆ ಕೂಡ ರುಬ್ಬಿಟ್ಕೊಂಡಿದ್ದೀನಿ. ಈಗ ಒಗ್ಗರಣೆ ಹಾಕ್ಕೊಳ್ಳೋಣ. ಇವಾಗ ಬಂದು ಒಗ್ಗರಣೆ ಹಾಕ್ಕೋತಾ ಇದ್ದೀನಿ ಸಾಂಬಾರಿಗೆ. ಎಣ್ಣೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಅತ್ತಿಗೆ ಸಣ್ಣದಾಗಿ ಹಚ್ಚಿದಂತೆ ಈರುಳ್ಳಿ ಕೂಡ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಬೇಳೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಬೇಳೆನ ಆಯಿಲಲ್ಲಿ. ಇದು ಹಸ್ಬೆಂಡ್ಗೆ ಫೇವ್ರೆಟ್ ಡಿಶ್ ಅಂತಲೇ ಹೇಳ್ತೀನಿ. ಅವರಿಗೆ ಇಡ್ಲಿ ಜೊತೆ ಈ ಥರ ಇಟ್ಕಿದ ಬೇಳೆ ಸಾಂಬಾರು ಅಂದರೆ ತುಂಬ ಇಷ್ಟಪಡ್ತಾರೆ. ಆದ್ದರಿಂದ ಇಟ್ಕಿದ ಬೇಳೆ ಕೂಡ ಇತ್ತು, ಊರಿಂದ ತಂದಿದ್ದು. ಅದರಿಂದ ಇವತ್ತು ಅವ್ರ ಫೇವ್ರೆಟ್ ಮಾಡೋಣ ಅಂದ್ಬಿಟ್ಟು ಇಟ್ಕಿದ ಬೇಳೆ ಸಾಂಬಾರು ಇಡ್ಲಿ ರೆಡಿ ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ಬೇಳೆ ಕೂಡ ಹಾಕ್ಕೊಂಡಿದ್ದಾಯಿತು. ಬೇಳೆನ ಆಯಿಲಲ್ಲಿ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಫಸ್ಟಿಂದನೂ ಅಷ್ಟೇ, ನಮ್ಮ ಅತ್ತೆ ಇದ್ದಾಗಲೂ ಕೂಡ ಈ ಥರ ಮಾಡೋರು. ಇಡ್ಲಿ ಮಾಡಿಬಿಟ್ಟು ಇಟ್ಕಿದ ಬೇಳೆ ಸಾಂಬಾರು ಮತ್ತು ಕೈಮಾ ಉಂಡೆ ಜೊತೆ ಇಟ್ಕಿದ ಬೇಳೆ ಹಾಕಿ ಮಾಡೋದು, ಮಟನ್ ಸಾಂಬಾರಿಗೆ ಇಟ್ಕಿದ ಬೇಳೆ ಹಾಕಿ ಮಾಡೋದು, ಈ ಥರದ್ದು ಸುಮಾರು ವೆರೈಟಿ ಮಾಡ್ತಾಯಿರೋರು. ಅದೇ ರೀತಿ ಹಸ್ಬೆಂಡ್ಗೂ ಕೂಡ ತುಂಬ ಇಷ್ಟ. ಇವಾಗ ಇಡ್ಲಿ ಕೂಡ ಬೆಂದಿದೆ, ಎತ್ತೋಣ ಅಂದ್ಬಿಟ್ಟು ನೋಡ್ತಾಯಿದ್ದೆ. ಇವಾಗ ಬೇಳೆ ಜೊತೆ ಸ್ವಲ್ಪ ಅರಿಶಿನ ಪೌಡ್ರು ಮತ್ತು ಸ್ವಲ್ಪ ಉಪ್ಪಿಡಿಲಿ ಬೇಳೆ ಅಂದ್ಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ಇವಾಗ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಈ ಥರ ವೆರೈಟಿಯಾಗಿ ಮಾಡೋರು. ಅದರಿಂದ ಹಸ್ಬೆಂಡ್ಗೂ ಕೂಡ ಇಷ್ಟ ಅಲ್ವಾ ಅಂದ್ಬಿಟ್ಟು ಇವತ್ತು ನ್ಯೂ ಇಯರ್ ದಿನ ಸ್ಪೆಷಲಾಗಿ ಅವ್ರಿಗೂ ಕೂಡ ಖುಷಿ ಆಗಲಿ ಅಂದ್ಬಿಟ್ಟು ನಾನು ಇಟ್ಕಿದ ಬೇಳೆ ಸಾಂಬಾರು ಮಾಡಿ ಇಡ್ಲಿ ಮಾಡ್ತಾಯಿದ್ದೀನಿ. ಇವಾಗ ಮಸಾಲೆ ಕೂಡ ರುಬ್ಬಿದಂಥ ಮಸಾಲೆ ಕೂಡ ಹಾಕ್ಕೊತಾ ಇದ್ದೀನಿ. ಮಸಾಲೆ ಜೊತೆ ಬೇಳೆನ ಇವಾಗ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ಎಷ್ಟು ಹದ ಬೇಕೋ ಅಷ್ಟು ನಾನು ನೀರು ಹಾಕ್ಕೋತೀನಿ. ಮಸಾಲೆಗೆ ಬಂದು ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ, ಈರುಳ್ಳಿ, ಚಕ್ಕೆ, ಲವಂಗ, ಸ್ವಲ್ಪ ಗಸಗಸೆ, ಸ್ವಲ್ಪ ಹುರ್ಗಡ್ಲೆ, ಕಾಯಿ ತುರಿ ಇಷ್ಟೆಲ್ಲ ಹಾಕ್ಕೊಂಡು ರುಬ್ಕೊಂಡು, ಮತ್ತು ಮಸಾಲೆ ಪುಡಿ ಮನೇಲಿರೋ ಅಂಥದ್ದು ನಾನು ಹಾಕೋವಂಥದ್ದು. ಮತ್ತು ಇಲ್ಲಿ ಬಿಸಿನೀರು ಕೂಡ ಕಾಯಿಸಿ ಇಟ್ಕೊಂಡಿದ್ದೆ. ಇವಾಗ ನೀರು ಕೂಡ ಹಾಕ್ಕೋತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು. ಇಡ್ಲಿ ಕೂಡ ಬೆಂದಿದ್ದಾಗಿದೆ. ಇವಾಗ ಇಡ್ಲಿ ಸಹಿತ ಎತ್ತಬೇಕು. ಅಷ್ಟರಲ್ಲಿ ಸಾಂಬಾರೆಲ್ಲ ರೆಡಿ ಮಾಡಿಟ್ಟು ಆಮೇಲೆ ಇಡ್ಲಿ ಎತ್ತೋಣ ಅಂದ್ಬಿಟ್ಟು ನೋಡಿ ಎಷ್ಟು ಹದ ಬೇಕೋ ಅಷ್ಟು ನೀರು ಕೂಡ ಹಾಕಿದ್ದಾಯಿತು. ಇವಾಗ ಚೆನ್ನಾಗಿ ಬೇಯಲಿ. ಆಮೇಲೆ ಇವಾಗ ಇಡ್ಲಿ ಎತ್ತೋಣ ಅಂದ್ಬಿಟ್ಟು ನೋಡ್ತಾ ಇರ್ಬೋದು. ಇಡ್ಲಿ ಪಾತ್ರೆ ಕೂಡ ಕೆಳಗಡೆ ಇಟ್ಕೊಂಡಿದ್ದೀನಿ. ಇವಾಗ ಶೆಲ್ಫ್ ಮೇಲೆ ಇಡೋಕ್ಕಾಗೋದಿಲ್ಲ, ಸ್ವಲ್ಪನೇ ಜಾಗ ಇರೋದ್ರಿಂದ ನಾನು ಕೆಳಗಡೆ ಇಟ್ಕೊಂಡು ಆಮೇಲೆ ಇಡ್ಲಿ ಎತ್ತೀನಿ. ಬನ್ನಿ ಎತ್ತೋಣ ಇಡ್ಲಿ. ನೋಡಿ ಚೆನ್ನಾಗಿ ಬಂದಿದೆ ಇಡ್ಲಿ ಕೂಡ, ಮೆದುವಾಗಿ ಸ್ಪಾಂಜಿಯಾಗಿ ಚೆನ್ನಾಗಿ ಬಂದಿತ್ತು ಇಡ್ಲಿ. ಈ ಥರ ಬಂದರೆ ಅವ್ರಿಗೂ ತುಂಬ ಇಷ್ಟ ಆಗುತ್ತೆ. ಇವತ್ತು ಒಳ್ಳೆ ಸಾಂಬಾರು, ಒಳ್ಳೆ ಇಡ್ಲಿ ಸೂಪರಾಗಿತ್ತು ಅಂತಲೇ ಹೇಳ್ತೀನಿ. ಇವಾಗ ಇಡ್ಲಿ ಎತ್ತಿ ಆನಂತರ ಇನ್ನೊಂದು ಸತಿ ಇಟ್ಟರೆ ನಮಗೆ ಸಾಕಾಗುತ್ತೆ. ನೋಡ್ತಾ ಇರ್ಬೋದು, ಇವಾಗೆಲ್ಲ ಎತ್ತಿಡ್ತಾಯಿದ್ದೀನಿ. ಹೊಸ ವರ್ಷ ಅಂತೂ ಶುರುವಾಯಿತು ಇವತ್ತಿಂದ. 2024 ಏನೆಲ್ಲ ರೆಸೊಲ್ಯೂಷನ್ ಇದೆ ನಿಮ್ಮದು? ನಾವು ಕೂಡ ಸ್ವಲ್ಪ ಒಂದು ಗುರಿ ಅನ್ನೋದನ್ನ ಇಟ್ಕೊಂಡಿದ್ದೀವಿ. ಈ ವರ್ಷ ಏನೆಲ್ಲ ಮಾಡಬೇಕು ಅನ್ನೋದನ್ನ. ಹೋದ ವರ್ಷ ನಮ್ಮದು ಒಂದು ರೆಸೊಲ್ಯೂಷನ್ ಅಂತ ಹಾಕ್ಕೊಂಡಿದ್ವಿ. ನಾನು ಅದನ್ನು ಕೂಡ ಆಲ್ರೆಡಿ ಲಾಗ್ ಮಾಡಿ ಹಾಕಿದ್ದೆ 2023 ನ್ಯೂ ಇಯರ್ ಟೈಮಲ್ಲಿ. ಈ ವರ್ಷ ಕೂಡ ಒಂದಿಷ್ಟು ರೆಸೊಲ್ಯೂಷನ್ನ ಇಟ್ಕೊಂಡಿದ್ದೀವಿ. ನೋಡೋಣ. ಹೋದ ವರ್ಷದ ರೆಸೊಲ್ಯೂಷನ್ ಪ್ರಕಾರ ಒಂದು ತಕ್ಕ ಮಟ್ಟಿಗೆ ರೀಚ್ ಆಗಿದ್ದೀವಿ. ನಾನು ಆಲ್ರೆಡಿ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಇನ್ನೂ ಏನೆಲ್ಲ ಆಗಲಿಲ್ಲ 2023ಲಿ ಅದನ್ನು ಈ ವರ್ಷ 2024 ಈಡೇರಿಸ್ಕೋಬೇಕು ಅಂತ ಒಂದು ಗುರಿ ಇದೆ. ನೋಡೋಣ ಎಷ್ಟು ಮಟ್ಟಿಗೆ ಆ ಗುರಿ ಎಲ್ಲ ಸಕ್ಸಸ್ ಆಗುತ್ತೆ ಅನ್ನೋದು. ನೀವು ಇರ್ತೀರಲ್ಲ ನಮ್ಮ ಜೊತೆ, ನಮ್ಮ ಒಂದು ಸಕ್ಸಸ್ ಆಗಿರ್ಬೋದು, ಏನೇ ಆಗಿರ್ಬೋದು, ನಾನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಹೋಗ್ತಾ ಇರ್ತೀನಿ. ನೋಡೋಣ ಏನೆಲ್ಲ ಸಕ್ಸಸ್ ಆಗುತ್ತೆ ಅನ್ನೋದು ಕೂಡ ಈ ವರ್ಷದಲ್ಲಿ. ಮಕ್ಕಳು ಕೂಡ ಒಂದು ರೆಸೊಲ್ಯೂಷನ್ ಇಟ್ಕೊಂಡಿದ್ದಾರೆ. ಮಕ್ಕಳು ಮತ್ತು ನಾವು ಹಸ್ಬೆಂಡ್ ಎಲ್ಲರೂ ಕೂಡ ಒಂದು ರೆಸೊಲ್ಯೂಷನ್ ಇದೆ. ನೋಡೋಣ ಎಷ್ಟು ಮಟ್ಟಿಗೆ ಅದನ್ನ ಸಕ್ಸಸ್ ಮಾಡ್ಕೋತೀವಿ, ಏನು ಎತ್ತ ಅನ್ನೋದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಹೋಗ್ತಾ ಇರ್ತೀನಿ. ಮತ್ತು ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದೀರೋ ಅಂಥವ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟು ಮುಖ್ಯವಾಗಿ ಬೇಕಾಗಿದೆ.
ಅಂತಲೇ ಹೇಳ್ತೀನಿ. ನೋಡಿ ಇವಾಗ ಸಾಂಬಾರು ಕೂಡ ಆಯಿತು, ಇಡ್ಲಿ ಕೂಡ ಆಯಿತು. ಆವಾಗಲೇ ಎತ್ತಿದ್ನಲ್ಲ, ಇವಾಗ ಅಪ್ಪ ಕೂಡ ಇದ್ರಲ್ವ, ಅಪ್ಪಂಗೆ ಇವಾಗ ತಿಂಡಿ ಹಾಕ್ಕೊಡ್ತಾಯಿದ್ದೀನಿ. ಎತ್ಕಿದ ಬೇಳೆ ಸಾಂಬಾರು, ಚಟ್ನಿ ಮತ್ತು ಬಿಸಿ ಬಿಸಿ ಇಡ್ಲಿ. ಬೆಳಗ್ಗೆನೇ ಸೂಪರ್. ಬೆಳಗ್ಗೆ ಅಂತ ಏನಿಲ್ಲ, ಏಕೆಂದರೆ ನೈಟು ಸ್ವಲ್ಪ ಲೇಟಾಗಿ ಮಲಗಿದ್ರಿಂದ ಇವತ್ತೆಲ್ಲ ಲೇಟೇನೆ. ನಾನು ಸ್ವಲ್ಪ ಇವತ್ತು ಬೇಗ ಇದ್ದು, ಏಕೆ ಹೊಸ ವರ್ಷ ಅಲ್ವಾ, ಬಾಗಿಲೆಲ್ಲ ತೊಳೆದು ರಂಗೋಲಿ ಹಾಕಿ ತಿಂಡಿ ಬೇಗ ಬೇಗ ತಿಂಡಿ ಮಾಡೋಣ ಅಂದ್ಬಿಟ್ಟು ಬೇಗನೆ ಎದ್ದಿದ್ದೆ. 5:45 6 o'clockೇನೋ ಎದ್ದಿದ್ದೆ. ಇವಾಗ ಹಸ್ಬೆಂಡ್ಗೆ ಮಗಳಿಗೆ ಕೂಡ ಹಾಕ್ಕೊಟ್ಟಿದ್ದಾಯಿತು. ನೋಡ್ತಾ ಇರ್ಬೋದು, ಅವರು ಕೂಡ ತಿಂತಾಯಿದ್ದಾರೆ ತಿಂಡಿ, ಇಬ್ಬರು ಕೂತ್ಕೊಂಡು. ಮಗ ಕೂಡ ತಿಂತಾಯಿದ್ದಾನೆ. ಎಲ್ರಿಗೂ ತಿಂಡಿ ಹಾಕ್ಕೊಟ್ಟು ಆಮೇಲೆ ನಾನು ಕೂಡ ಕೂತ್ಕೊಂಡು ತಿಂದೆ. ಹಾಗೆ ತಿಂಡಿ ತಿಂತ ಹೊರಗಡೆ ಹೋಗೋ ಅಂಥ ಪ್ಲ್ಯಾನ್ ಕೂಡ ಮಾಡಿದ್ವಿ. ಎಲ್ಲೋದ್ವಿ ಏನು ಅನ್ನೋದು ಹೋಯ್ತಾ ನಿಮಗೂ ಕೂಡ ಶೇರ್ ಮಾಡ್ಕೊತೀನಿ ಬನ್ನಿ. ನೋಡಿ ತಿಂಡಿ ಎಲ್ಲ ಆಯಿತು. ಆಲ್ರೆಡಿ ಟೈಮ್ 3:30 ಆಗಿದೆ. ಊಟ ಕೂಡ ಆಯಿತು. ಊಟ ಮಾಡ್ಕೊಂಡು ಇವಾಗ ನಾವು ಕೂಡ ಹೊರಟ್ವಿ. ಎಲ್ಲಿಗೆ ಹೊರಟ್ವಿ ಏನು ಅನ್ನೋದು ಈ ಒಂದು ಪಿಕ್ಚರ್ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ನಾವು ಎಲ್ಲೋದ್ವಿ ಏನು ಅನ್ನೋದು. ನಾವು ಬಂದಿದ್ದೀವಿ ಮೂವಿಗೆ, ಕಾಟೇರ ಮೂವಿ ನೋಡೋಣ ಅಂತ ಬಂದ್ವಿ. ನ್ಯೂ ಇಯರ್ ಅಲ್ವಾ, ಒಂಥರ ಸ್ಪೆಷಲ್ ಇರಲಿ, ನ್ಯೂ ಇಯರ್ ಹೊಸ ವರ್ಷ ಒಂಥರ ಖುಷಿಯಾಗಿ ವೆಲ್ಕಮ್ ಮಾಡ್ತಾ ಖುಷಿಯಾಗಿ ದಿನ ಕಳೆಯೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಆಮೇಲೆ ಬಂದ್ವಿ. ಫಸ್ಟೇ ಪ್ಲ್ಯಾನಿಂಗ್ ಇತ್ತು, ಮಕ್ಕಳು ಕೂಡ ಹೋಗೋಣ ಅಂತ ಹೇಳ್ತಾಯಿದ್ರು ಸುಮಾರು ದಿನಗಳಿಂದ ಮೂವಿಗೆ. ಆದರೆ ಬರೋಕ್ಕಾಗಿರಲಿಲ್ಲ. ಸರಿ ಅಂದ್ಬಿಟ್ಟು ಇವತ್ತು ಬಂದ್ವಿ. ಇವಾಗ ಸೀನ್ ಆಯಿತು, ಇಂಟ್ರ್ವಲ್ ಬಿಟ್ಟಿದ್ರು. ಕತ್ತೆ ಇದ್ದಿದ್ದರಿಂದ ವಿಡಿಯೋ ಎಲ್ಲ ಮಾಡೋಕ್ಕಾಗಲಿಲ್ಲ. ನಾವು ಬರೋ ವರ್ಷದಲ್ಲಿ ಶುರು ಕೂಡ ಆಗ್ಬಿಟ್ಟಿತ್ತು ಮೂವಿ. ಬಂದಿದ್ದು ಅದೆಲ್ಲ ನಾನು ಏನು ವಿಡಿಯೋ ಮಾಡಲಿಲ್ಲ. ಇಂಟ್ರ್ವಲ್ ಬಿಟ್ಟಾಗ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ಇವಾಗ ಎಲ್ಲರೂ ಕೂಡ ನೋಡ್ತಾ ಇರ್ಬೋದು, ಏನೋ ಪ್ಲ್ಯಾನಿಂಗ್ ಮಾಡ್ತಾಯಿದ್ದಾರೆ. ಪ್ಲ್ಯಾನಿಂಗ್ ಅಂದರೆ ಇಂಟ್ರ್ವಲ್ ಅಲ್ವಾ, ಏನಾದರೂ ಸ್ನ್ಯಾಕ್ಸ್ ಏನಾದರೂ ತೊಗೊಬರೋಣ ಅಂತ ಹೋಗ್ತಾಯಿದ್ರು. ಆಲ್ರೆಡಿ ತೊಗೊಂಬಂದಿದ್ರು ಪಾಪ್ಕಾರ್ನು, ಚಿಪ್ಸು ಅದೆಲ್ಲ. ಇವಾಗ ಇಂಟ್ರ್ವಲ್ ಬಿಟ್ಟಿದ್ದಾರಲ್ಲ, ಇನ್ನೊಂದು ಸೀನ್ ನೋಡೋಕ್ಕೆ ಬೇಕಲ್ವ, ಅದರಿಂದ ತರೋಕ್ಕೆ ಅಂದ್ಬಿಟ್ಟು ಹೋಗ್ತಾಯಿದ್ದಾರೆ. ಅದನ್ನ ಏನೇನು ತರೋಣ ಅಂತ ಕೇಳ್ತಾಯಿದ್ರು. ನಿಶಾನು ದರ್ಶು ಹೋದರು. ಅಪ್ಪನೂ ಕೂಡ ಫಸ್ಟ್ ಟೈಮು ಮೂವಿ, ಯಾವತ್ತೂ ಕೂಡ ನೋಡಿಲ್ಲ ಅವರು, ಇದೇ ಫಸ್ಟ್ ಟೈಮು ಮೂವಿ ನೋಡಿದ್ದು. ಇದು ಬಂದು ನೆಕ್ಸ್ಟ್ ಡೇ ಮಾರ್ನಿಂಗು, ಮಂಗಳವಾರ ಬೆಳಗ್ಗೆನೇ ಪೂಜೆ ಆಗ್ತಾಯಿದೆ. ನೋಡ್ತಾ ಇರ್ಬೋದು ಟೈಮು ಕೂಡ ಎಷ್ಟಾಗಿದೆ ಅಂತ. ನಾನು ಕೂಡ ಇವತ್ತು ಬೇಗನೆ ಎದ್ದಿದ್ದೆ, ಏಕೆಂದರೆ ಇಷ್ಟು ದಿವಸ ಮಕ್ಕಳಿಗೆಲ್ಲ ರಜೆ ಇತ್ತು. ಇವತ್ತಿಂದ ಸ್ಕೂಲ್ ಶುರು ಆಗ್ತಾಯಿದೆಯಲ್ಲ, ಅದರಿಂದ ಬೇಗನೆ ಎದ್ದು ತಿಂಡಿ ಎಲ್ಲ ರೆಡಿ ಮಾಡೋಣ ಅಂದ್ಬಿಟ್ಟು ಬೇಗನೆ ಎದ್ದಿದ್ದೆ. ಅಷ್ಟರಲ್ಲಿ ಮಗಂದು ಪೂಜೆ ಕೂಡ ಆಗಿತ್ತು. ಹಾಗೆ ಒಂದು ಕ್ಲಿಪ್ಪಿಂಗ್ ಕೂಡ ತಗೊಂಡೆ. ನ್ಯೂ ಇಯರ್ 2ನೇ ದಿನ ದೇವ್ರ ಪೂಜೆಯಿಂದ ಶುರುವಾಗಿದೆ ಇವತ್ತಿನ ದಿನ ನಮ್ಮದು. ಇಲ್ಲಿ ತಿಂಡಿ ಕೂಡ ನೋಡ್ತಾ ಇರ್ಬೋದು, ರೈಸ್ಗೆ ಇಟ್ಟಿದ್ದೀನಿ. ಇಲ್ಲಿ ಬಂದು ಇವತ್ತು ತಿಂಡಿಗೆ ದೋಸೆ ಮಾಡಿದ್ದೆ. ನೆನ್ನೆ ಇಡ್ಲಿ ಮಾಡಿದ್ನಲ್ಲ, ಅದೇ ಸ್ವಲ್ಪ ಹಿಟ್ಟಿತ್ತು. ದೋಸೆ ಮಾಡಿಬಿಟ್ಟು ತಿಂಡಿಗೆ ಮಧ್ಯಾಹ್ನ ಊಟಕ್ಕೆ ರೈಸು ಮತ್ತು ತರಕಾರಿ ಸಾಂಬಾರು ಮಾಡಿ ರೈಸ್ ಕಟ್ಟಿದೆ ಹಸ್ಬೆಂಡ್ಗೆ. ಮಕ್ಕಳಿಗೆಲ್ರಿಗೂ ದೋಸೆ ಚಟ್ನಿ ಮಾಡಿದ್ದೆ ಅವ್ರಿಗೆ ದೋಸೆ ಜೊತೆ. ಅಷ್ಟೇ, ಅವತ್ತು 2ನೇ ದಿನ ಅಷ್ಟೇ ಇಲ್ಲಿಗೆ ಎಂಡ್ ಮಾಡಿದೆ. ಅದೇನು ಆಮೇಲೆ ಕಂಟಿನ್ಯೂ ಮಾಡಲಿ ವಿಡಿಯೋನ, ಸ್ವಲ್ಪ ಬ್ಯುಸಿ ಆದೆ. ಇದು ನೆಕ್ಸ್ಟ್ ಡೇ 3ನೇ ದಿನದ ಲಾಗು. ಬೆಳಗ್ಗೆ ಇಷ್ಟು ವಿಡಿಯೋ ಮಾಡಿದೆ, ಆಮೇಲೆ ಏನೂ ಮಾಡಲಿಲ್ಲ ಅಷ್ಟೇ. ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ. ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತೀನಂತವ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬಾಯ್ ಟೇಕ್